ಬಿಲಿಯನರ್ ಸೈಕೋ ಭಾಗ 27. ಅದೂ ಅಲ್ಲದೆ ಯಶ್, ಆ ರಾತ್ರಿ ಅನಿವಾರ್ಯವಾಗಿ ನಾನು ಹೇಳ್ದೆ ಸುಮ್ಮನೆ ಉಳಿದುಕೊಂಡ್ಬಿಟ್ಟಿದ್ದೆ ತುಂಬ ಒಳ್ಳೆಯದಾಯಿತು ಅಂತ ಇವಾಗ ನನಗೆ ತುಂಬ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ಅಂದು ನಾನು ಆ ವಿಷಯವನ್ನು ಅಲ್ಲಿಗೆ ಬಿಟ್ಟಿದ್ರಿಂದಲೇ ಇವತ್ತು ಭೂಮಿಕಾ ಮತ್ತು ನಿಖಿಲ್ ಇಬ್ಬರು ವಿರುದ್ಧವಾಗೂ ಒಟ್ಟಿಗೆ ದಾಳ ಉರುಳಿಸೋಕೆ ನನಗೆ ಈ ಒಂದು ಭೀಕರವಾದ ಅಸ್ತ್ರ ಸಿಕ್ಕಿದ್ದು ತುಂಬ ಹೆಲ್ಪ್ ಆಗಿದ್ದು ಎಂದು ರಮ್ಯಾ ಯಶ್ನ ಕಡೆ ನೋಡಿ ತನ್ನ ಕಣ್ಣುಗಳನ್ನು ಕಿರಿದುಗೊಳಿಸಿ ಕ್ರೂರವಾಗಿ ನಗುತ್ತಾ ಹೇಳಿದ್ಲು. ಯಶ್ ತನ್ನ ತಾಯಿಯ ಈ ಕುತಂತ್ರ ಬುದ್ಧಿಯನ್ನು ನೋಡಿ ಬೆರಗಾಗಿ, ಅಬ್ಬಾ ಅಮ್ಮ, ನೀನು ನಿಜವಾಗಿಯೂ ತುಂಬಾ ಬುದ್ಧಿವಂತರಾಗ್ಬಿಟ್ಟಿದ್ದೀರಾ, ನಿನ್ನ ಪ್ಲ್ಯಾನ್ ಮುಂದಾಲೋಚನೆ ಅದ್ಭುತವಾಗಿದೆ ಎಂದು ಹೆಮ್ಮೆಯಿಂದ ಹೇಳ್ತಾನೆ. ಹೌದು ಯಶ್, ಆ ನಿಖಿಲ್ ನನ್ನ ಇಡೀ ಹಣ ಮತ್ತು ರಾಜ ಸಾಮ್ರಾಜ್ಯದ ಆಸ್ತಿಯನ್ನು ಸುಮ್ಮನೆ ಎಗರಿಸ್ಕೊಂಡು ಹೋಗೋಕೆ ನಾನು ಹೆಂಗೆ ಬಿಟ್ಬಿಡ್ತೀನಿ ಹೇಳು? ನಾನು ಈ ಮನೆಯ ಒಡತಿ ತಾನೇ. ತಣ್ಣಗೆ ಬಿಡ್ಲಿ ಹೇಳು, ಈ ಇಡೀ ಆಸ್ತಿ ಮತ್ತು ಸಾಮ್ರಾಜ್ಯದ ಮೇಲೆ ಕೇವಲ ನಿನಗೆ ಮತ್ತು ನನಗೆ ಮಾತ್ರ ಸಂಪೂರ್ಣವಾದ ಹಕ್ಕಿದೆ. ನನ್ನ ಜೊತೆ ಇಷ್ಟು ದಿನ ಚೆಲ್ಲಾಟವಾಡಲು ಅವನಿಗೆ ಎಷ್ಟು ಧೈರ್ಯ ಇರಬೇಕು ಹೇಳು ಯಶ್. ಆದರೆ ನೋಡು, ಅವನ ಅಹಂಕಾರದ ಕೋಪದ ಕಾರಣದಿಂದಾಗಿಯೇ ಇವತ್ತು ಆ ಮುದ್ದಾದ ಮಗು ಆ ಜಗತ್ತನ್ನೇ ನೋಡದೆ ಇಲ್ಲದಂತಾಗಿದೆ. ನಾನು ಜನ್ಮ ಕೊಟ್ಟ ಮಗನಿಗೆ ಪ್ರಾಣ ಹೋಗುವ ಹಾಗೆ ಹೊಡೆದ್ನಲ್ಲ ಎಂದು ರಮ್ಯಾ ತನ್ನ ಕೃತ್ಯವನ್ನು ಸಂಪೂರ್ಣವಾಗಿ ಮುಚ್ಚಿಟ್ಟು ಇಡೀ ಕೊಲೆಯ ಗೂಬೆಯನ್ನು ನಿಖಿಲ್ ತಲೆಯ ಮೇಲೇ ಕೂರಿಸ್ಬಿಡ್ತಾಳೆ. ಯಶ್ಗೆ ಒಂದು ಕ್ಷಣ ಒಳಗೊಳಗೆ ನಡುಕ ಶುರುವಾಯಿತು. ಮೆಲ್ಲನೆ ಆದರೂ, ಅಮ್ಮ, ಇದೆಲ್ಲವನ್ನ ನೆನೆಸ್ಕೊಂಡ್ರೆ ನಿನಗೆ ಒಳಗಿಂದ ಎಲ್ಲೋ ಒಂದು ಕಡೆ ಸ್ವಲ್ಪ ಭಯ ಆಗ್ತಾ ಇಲ್ವಾ ಅಂತ ಮೆಲುಧ್ವನಿಯಲ್ಲಿ ಕೇಳ್ತಾನೆ. ರಮ್ಯಾ ಅದಕ್ಕೆ ಅತ್ಯಂತ ನಿರ್ಲಜ್ಜತನದಿಂದ ಅಟ್ಟಹಾಸದಿಂದ ನಗುತ್ತಾ, ಭಯವೇ? ಇದರಲ್ಲಿ ಭಯಪಡುವಂಥದ್ದೇನಿದೆ ಯಶ್ ಕಂದ? ಆ ಸೈಕೋ ನಿಖಿಲ್ ತನ್ನ ಲೈಫ್ನಲ್ಲಿ ಇಂತಹ ಭೀಕರ ಶಿಕ್ಷೆಯನ್ನು ಅನುಭವಿಸೋದಕ್ಕೆ 100ಕ್ಕೆ 100ರಷ್ಟು ಅರ್ಹನಾಗಿದ್ದಾನೆ ಅಂತ ಹೇಳ್ತಾಳೆ. ತಾಯಿ ಮಗ ಇಬ್ಬರೂ ಸೇರಿ ರಾಜಮನೆತನದ ಸರ್ವನಾಶವನ್ನು ನೆನಪಿಸಿಕೊಂಡು ಆ ಕೋಣೆಯಲ್ಲಿ ವಿಕೃತವಾಗಿ ನಗುತ್ತಲೇ ಇದ್ರು. ಆಸ್ಪತ್ರೆಯಲ್ಲಿ ಇತ್ತ ತೀವ್ರ ಆಕ್ರೋಶ ಮತ್ತು ಗೊಂದಲದ ಸುಂಟರ ಗಾಳಿಯಲ್ಲಿದ್ದ ವಿಕಾಸ್ ಅಂಕಲ್ಲು ನೇರವಾಗಿ ಆಸ್ಪತ್ರೆಗೆ ಬಂದು ಭೂಮಿಕಾ ಮಲಗಿದ್ದ ಆ VIP ವಾರ್ಡ್ನ ಒಳಗೆ ಹೆಜ್ಜೆ ಇಡ್ತ. ಅವನು ಒಳಗೆ ಹೋದಾಗ ಆರ್ಯನ್ ಮಾತ್ರ ಅತ್ಯಂತ ಗಂಭೀರವಾಗಿ ಸೋಫಾದಲ್ಲಿ ಕುಳಿತು ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ನೋಡುತ್ತಿರುವುದನ್ನು ಗಮನಿಸ್ತಾನೆ. ಬೆಡ್ನ ಕಡೆ ನೋಡಿದಾಗ ಇನ್ನೂ ಕೂಡ ಪ್ರಜ್ಞೆ ಸಂಪೂರ್ಣವಾಗಿ ತಿಳಿಯಾಗದೆ ಭೂಮಿಕಾ ಹಾಸಿಗೆಯ ಮೇಲೆ ನಿಶ್ಚಲವಾಗಿ ಒಂದು ರೀತಿ ಪ್ರಜ್ಞೆ ತಪ್ಪಿರುವ ಹಾಗೆ ಮಲಗಿದ್ಲು. ವಿಕಾಸ್ ಮೆಲ್ಲನೆ ಆರ್ಯನ್ನ ಬಳಿ ಬಂದು, ಆರ್ಯನ್, ಭೂಮಿಕಾ ಈಗ ಹೇಗಿದ್ದಾಳೆ? ಅವಳಿಗೆ ಪ್ರಜ್ಞೆ ಬಂತೆ ಎಂದು ಗಂಭೀರ ಧ್ವನಿಯಲ್ಲಿ ಕೇಳ್ತಾನೆ. ಆರ್ಯನ್ ಲ್ಯಾಪ್ಟಾಪನ್ನು ಮುಚ್ಚಿ ತಕ್ಷಣವೇ ಎದ್ದು ನಿಂತು, ವಾಸ್ತವವಾಗಿ ಅಂಕಲ್, ಅವಳಿಗೆ ಮಧ್ಯದಲ್ಲಿ ಸ್ವಲ್ಪ ಸಮಯ ಎಚ್ಚರ ಆಗಿತ್ತು. ಆದರೆ ಅತಿಯಾದ ಆಘಾತ ಮತ್ತು ನೋವಿನ ಕಾರಣದಿಂದಾಗಿ ಅವಳಿಗೆ ಮತ್ತೆ ವಿಪರೀತ ತಲೆತಿರುಗುವಿಕೆ ಉಂಟಾಯಿತು. ಅವಳು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಿಜವಾಗಿಯೂ ತುಂಬ ದಣಿದಿದ್ದಾಳೆ ಅಂಕಲ್. ಅದಕ್ಕೆ ಈಗ ಮೆಡಿಸಿನ್ ಎಫೆಕ್ಟ್ನಿಂದ ನಿದ್ರೆ ಮಾಡ್ತಿದ್ದಾಳೆ ಅಷ್ಟೇ ಅಂತ ಹೇಳ್ತಾರೆ. ವಿಕಾಸ್ ತನ್ನ ಕಣ್ಣುಗಳನ್ನು ಸುತ್ತಲೂ ಆಡಿಸಿ ತಣ್ಣಗಿನ ಧ್ವನಿಯಲ್ಲಿ ಅಂದ ಹಾಗೆ, ನಿಖಿಲ್ ಎಲ್ಲಿದ್ದಾನೆ? ಆರ್ಯನ್ ತನ್ನ ಹೆಂಡತಿಯನ್ನು ಈ ಸ್ಥಿತಿಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವಾಗ ಆತ ಇವಳ ಪಕ್ಕದಲ್ಲಿ ಇಲ್ಲದೆ ಎಲ್ಲಿಗೆ ಹೋಗಿದ್ದಾನೆ ಎಂದು ತೀಕ್ಷ್ಣವಾಗಿ ಕೇಳ್ತಾನೆ. ಅದು 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 ಅಂಕಲ್, ಅದು ವಾಸ್ತವವಾಗಿ ಅಂಕಲ್, ಕಂಪನಿಗೆ ಸಂಬಂಧಿಸಿದಂತೆ ಆತನಿಗೆ ಆಫೀಸ್ನಲ್ಲಿ ಕೆಲವು ಅತ್ಯಂತ ಮುಖ್ಯವಾದ ತುರ್ತು ಕೆಲಸಗಳಿದ್ವು. ಅದಕ್ಕಾಗಿ ಅವನು ಸ್ವಲ್ಪ ಹೊರಗೆ ಹೋಗಿದ್ದಾನಷ್ಟೇ. ಕೆಲಸ ಮುಗಿದ ತಕ್ಷಣ ಅತಿ ಶೀಘ್ರದಲ್ಲೇ ಇಲ್ಲಿಗೆ ಹಿಂತಿರುಗಿಬಿಡ್ತಾನೆ ಅಂಕಲ್ ಅಂತ ಹೇಳಿ ಆರ್ಯನ್ ಪರಿಸ್ಥಿತಿಯನ್ನು ನಿಭಾಯಿಸಲು ಅವನ ಪರವಾಗಿ ಸಮಜಾಯಿಷಿಯನ್ನು ನೀಡುತ್ತಾ ತಡಬಡಾಯಿಸುತ್ತಾ ಸುಳ್ಳನ್ನು ಹೇಳ್ತಾನೆ. ಆರ್ಯನ್, ನನ್ನ ಮುಖ ನೋಡಿ ಸಂಪೂರ್ಣವಾಗಿ ಸುಳ್ಳು ಹೇಳ್ತಿದ್ಯಾ ಅಲ್ವಾ? ಆತ ಇನ್ನು ಎಂದಿಗೂ ಇಲ್ಲಿಗೆ ಹಿಂತಿರುಗಿ ಬರೋದಿಲ್ಲ ಎಂದು ವಿಕಾಸ್ ಕೋಪದಿಂದ ಹೇಳ್ತಾನೆ. ನಿಖಿಲ್ ತನ್ನ ಹೆಂಡತಿ ಮತ್ತು ಮಗುವಿನ ಬಗ್ಗೆ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳದೆ ಜವಾಬ್ದಾರಿ ಇಲ್ಲದೆ ಓಡಿ ಹೋಗಿದ್ದಾನೆ ಎಂದು ವಿಕಾಸ್ ಬಲವಾಗಿ ಭಾವಿಸಿರ್ತಾನೆ. ಹಾಗೆ ಅವನಿಗೆ ಹೇಳ್ತಾನೆ ಕೂಡ. ಅಂಕಲ್ ಪ್ಲೀಸ್, ಇಲ್ಲ, ನಿಜವಾಗ್ಲೂ ಆ ಥರ ಏನೂ ಇಲ್ಲ. ಖಂಡಿತವಾಗಿ ಆತನಿಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೋಸ್ಕರ ಹೋಗಿದ್ದಾನೆ ಅಂತ ಆರ್ಯನ್ ಒಳಗೊಳಗೆ ತೀವ್ರವಾಗಿ ಭಯಗೊಳ್ತಾ ಇದ್ದಾನೆ. ಯಾಕಂದರೆ ವಾರ್ಡ್ನಲ್ಲಿ ಭೂಮಿಕಾ ನಿಖಿಲ್ನ ಕಾಲರನ್ನು ಹಿಡಿದು ಕಿರುಚಾಡಿದಾಗ ನಡೆದ ಪ್ರತಿಯೊಂದು ಘಟನೆಯೂ ವಿಕಾಸ್ ಅಂಕಲ್ಗೆ ತಿಳಿದು ಹೋಗಿದೆ ಮತ್ತು ನಿಖಿಲ್ ತಾನು ಭೂಮಿಕಾಳ ಜೀವನಕ್ಕೆ ಮತ್ತು ಆಕೆಯ ಪ್ರೀತಿಗೆ ಅರ್ಹನಲ್ಲ ಎಂಬ ಅಪರಾಧಿ ಭಾವನೆಯಿಂದಲೇ ಅಲ್ಲಿಂದ ಹೊರಟು ಹೋಗಿದ್ದಾನೆ ಎಂಬ ಅಸಲಿ ಸತ್ಯ ಆರ್ಯನ್ಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು.
ವಿಕಾಸ್ ಆರ್ಯನ್ನ ಹೆಗಲ ಮೇಲೆ ಕೈ ಇಟ್ಕೊಂಡು ಆ ಕಣ್ಣುಗಳನ್ನು ಕಿರಿದುಗೊಳಿಸಿ, ಆರ್ಯನ್, ಒಂದು ನಿಮಿಷ ನನ್ನ ಮಾತು ಕೇಳು. ನೀನು ನಿಖಿಲನ ಉಳಿಸಲು ನನ್ನ ಮುಂದೆ ನೀನು ತುಂಬ ಚೆನ್ನಾಗಿ ಸುಳ್ಳು ಹೇಳ್ತಿದೀಯಾ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನನಗೀಗ ಒಂದು ವಿಷಯಕ್ಕೆ ಮಾತ್ರ ನೇರವಾಗಿ ಜವಾಬು ಕೊಡು ನಿಖಿಲ್. ನಿಖಿಲ್ ಮತ್ತು ಭೂಮಿಕಾ ಇಬ್ಬರ ಮದುವೆ ಕೇವಲ ಒಂದು ಆಸ್ತಿಗಾಗಿ ಮಾಡಿಕೊಂಡಂತಹ ಒಂದು ಮದುವೆ ಒಪ್ಪಂದ, ಮ್ಯಾರೇಜ್ ಕಾಂಟ್ರಾಕ್ಟ್, ಹೌದಾ ಅಲ್ವಾ? ಅವರಿಬ್ಬರಿಗೂ ಈ ಕಾಗದ ಪತ್ರಗಳಿಗೆ ಸಹಿ ಹಾಕಿದ್ದಾರಾ? ಆರ್ಯನ್, ನಿನಗೆ ಮೊದಲಿನಿಂದಲೇ ಇದರ ಬಗ್ಗೆ ಗೊತ್ತಿತ್ತಾನೋ ಎಂದು ವಿಕಾಸ್ ಸಿಡಿಲಿನಂತೆ ಪ್ರಶ್ನಿಸ್ತಾನೆ. ಏನು, ಮದುವೆ ಒಪ್ಪಂದವೇ? ಅಂಕಲ್, ನಾನು ಹೇಳುತ್ತಿರುವುದು ಇಲ್ಲ ಅಂಕಲ್, ನನಗೇನು ಗೊತ್ತಿಲ್ಲ, ನಾನಲ್ಲ ಎಂದು ಆರ್ಯನ್ ವಿಕಾಸ್ ಬಾಯಿಂದ ಒಪ್ಪಂದದ ಸೀಕ್ರೆಟ್ ಕೇಳಿ ಅಕ್ಷರಶಃ ದಿಗ್ಭ್ರಮೆಗೊಂಡು ಮಾತು ಬಾರದೆ ಅಲ್ಲಿಯೇ ಸ್ತಬ್ಧನಾಗಿ ನಿಂತು ಬಿಡ್ತಾನೆ. ವಿಕಾಸ್ ಅಂಕಲ್ನ ಆ ತೀಕ್ಷ್ಣವಾದ ಪ್ರಶ್ನೆಯಿಂದ ಆರ್ಯನ್ ಅಕ್ಷರಶಃ ಬೆಚ್ಚಿ ಬೀಳ್ತಾನೆ. ಆತ ಏನು ಹೇಳಲು ತೋಚದೆ ಕೇವಲ ವಿಕಾಸ್ ಮುಖವನ್ನೇ ತಪ್ಪಿತಸ್ಥನ ಭಾವನೆಯಿಂದ ನೋಡ್ತಾನೆ ಇರ್ತಾನೆ. ವಿಕಾಸ್ ತನ್ನ ಧ್ವನಿಯನ್ನ ಇನ್ನೂ ಗಂಭೀರವಾಗಿಸಿ, ಆರ್ಯನ್, ನಾನು ಕೇಳ್ತಿರೋದು ನಿನಗೆ ಅರ್ಥ ಆಗ್ತಿದೆಯಾ? ಆ ಮದುವೆ ಒಪ್ಪಂದದ ಸತ್ಯಾಂಶ ಏನು? ನಿಖಿಲ್ ಮತ್ತು ಭೂಮಿಕಾ ಮದುವೆಗೂ ಮುನ್ನವೇ ಇಂತಹದೊಂದು ಒಪ್ಪಂದ ಮಾಡಿಕೊಂಡಿದ್ದಾರೆಯೇ? ನೀನು ಮೌನವಾಗಿದ್ದೀಯಂದರೆ ನನ್ನ ಅನುಮಾನ ನಿಜ ಅನ್ನೋದನ್ನು ಸಾರ್ತಾ ಇದೆ. ಸರಿನಾ ಆರ್ಯನ್? ಆರ್ಯನನ್ನು ಇಕ್ಕಟ್ಟಿಗೆ ಸಿಲುಕಿಸ್ತಾರೆ ವಿಕಾಸ್. ಆರ್ಯನ್ ಒಂದು ಕ್ಷಣ ತಲೆ ತಗ್ಗಿಸಿ ಆಳವಾಗಿ ಉಸಿರನ್ನು ತೆಗೆದುಕೊಂಡು, ಅಂಕಲ್ ನೋಡಿ, ನಿಖಿಲ್ ಮತ್ತು ಭೂಮಿಕಾ ಅವರ ಸಂಬಂಧದ ಬಗ್ಗೆ ನಾನು ಸತ್ಯಾಂಶವನ್ನು ಹೇಳಲು ನಾನು ಯಾರು? ಇದು ಅವರ ವೈಯಕ್ತಿಕ ವಿಚಾರ. ಆದರೆ ನೀವು ಕೇಳುತ್ತಿರುವ ಒಪ್ಪಂದದ ವಿಷಯ, ಹೌದು ಅಂಕಲ್, ಇದು ಸಂಪೂರ್ಣ ಸುಳ್ಳಲ್ಲ. ಆದರೆ ನೀವು ಅಂದುಕೊಳ್ಳುವಷ್ಟು ಸರಳವಾದ ವಿಷಯವೂ ಇದಲ್ಲ ಎಂದು ಒಪ್ಪಂದದ ಅಸ್ತಿತ್ವವನ್ನು ಪರೋಕ್ಷವಾಗಿ ದೃಢಪಡಿಸ್ತಾನೆ. ವಿಕಾಸ್ನ ಕಣ್ಣುಗಳು ಕೋಪದಿಂದ ಕೆಂಪಗಾದವು. ಆದರೆ ಇಡೀ ಕುಟುಂಬವನ್ನೇ ಮೋಸ ಮಾಡಿದ್ದೀರಾ? ಆ ಮಗು ಇಲ್ಲದಿದ್ದರೂ ಅವರ ಮದುವೆ ಕೇವಲ 2 ವರ್ಷಕ್ಕೆ ಸೀಮಿತ ಎಂಬುದೇ ಸತ್ಯವೇ ಎಂದು ಕೇಳಿದಾಗ ಆರ್ಯನ್ನ ಮೌನ ಅದಕ್ಕೆ ಸಾಕ್ಷಿಯಾಗಿ ಹೋಯಿತು. ಆಸ್ಪತ್ರೆಯ ಹೊರಗೆ ಇತ್ತ ವಾರ್ಡ್ನಿಂದ ಹೊರಬಂದಂತಹ ವಿಕಾಸ್ ಕೋಪದಿಂದ ಕುದಿಯುತ್ತಿದ್ದನು. ಅವನ ಕಣ್ಣ ಮುಂದೆ ರಮ್ಯಾ ಹೇಳಿದಂತಹ ಒಂದು ಮಾತುಗಳು ಮತ್ತು ಆರ್ಯನ್ನ ಮೌನ ಎಲ್ಲವೂ ಒಂದು ಕಡೆ ಅವನನ್ನು ಸುಳ್ಳಿನ ಹಾದಿಗೆ ತಲುಪಿಸಿದ್ವು. ಆರ್ಯನ್ನ ಮೌನ ಒಂದು ಕಡೆ ಅವನನ್ನು ಕೆರಳಿಸಿದರೆ, ಇನ್ನೊಂದು ಕಡೆ ತನ್ನ ಮಗ ಇಷ್ಟೊಂದು ಕಪಟ ನಾಟಕವನ್ನು ಆಡ್ತಿರಬಹುದೇ ಎಂಬ ಅಸಹ್ಯ ಅವನನ್ನು ಕಾಡ್ತಾ ಇತ್ತು. ಅದೇ ಸಮಯದಲ್ಲಿ ವಿಕಾಸ್ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ಬಂದ ಹೆಸರು ನೋಡಿ ವಿಕಾಸ್ ಶಾಕ್ ಆದನು. ಅದು ನಿಖಿಲ್ ರಾಜೇ ಆಗಿದ್ದ. ರಾಜ್, ನಿನ್ನ ನರ್ವಸ್ ನೋಟವೇ ಎಲ್ಲವನ್ನ ಹೇಳ್ತಿದೆ, ಆದರೆ ಅದು ನಿಜ. ನಿನಗೂ ಆ ಮದುವೆ ಒಪ್ಪಂದದ ಬಗ್ಗೆ ಮೊದಲೇ ತಿಳಿದಿತ್ತಲ್ವಾ? ವಿಕಾಸ್ ನೇರವಾಗಿ ಪ್ರಶ್ನಿಸ್ತಾನೆ. ಆರ್ಯನ್ ಅಸಹಾಯಕತೆಯಿಂದ, ಅಂಕಲ್, ವಿಷಯ ಕಾಣುವಷ್ಟು ಸರಳ ಅಲ್ಲ, ಪ್ಲೀಸ್. ಅವರು ಮೇಲ್ನೋಟಕ್ಕೆ ಮಾತ್ರ ಒಪ್ಪಂದದ ಮಾತುಗಳಾಡಿದ್ರು. ಒಳಗೊಳಗೆ ಅವರಿಬ್ಬರು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾರೆ. ದಯವಿಟ್ಟು ನನ್ನ ನಂಬಿ. ಅವರಿಬ್ಬರ ಬಾಂಧವ್ಯದ ಬಗ್ಗೆ ನೀವು ತಪ್ಪು ತಿಳಿಬೇಡಿ ಎಂದು ಬದುಕಿಕೊಳ್ಳಲು ಪ್ರಯತ್ನ ಮಾಡ್ದ. ಅಯ್ಯೋ, ನಾನು ನಿನ್ನನ್ನು ಹೆಂಗೆ ನಂಬಲಿ ಆರ್ಯನ್? ನಾನು ಪ್ರತಿ ಬಾರಿ ನಿಖಿಲ್ ಬಗ್ಗೆ ಮತ್ತು ಭೂಮಿಕಾ ಬಗ್ಗೆ ಪ್ರಶ್ನೆ ಕೇಳಿದಾಗ ನೀನು ನನ್ನಿಂದ ಸತ್ಯವನ್ನು ಮುಚ್ಚಿಡ್ತಾನೆ ಬಂದಿದ್ಯಾ, ಸುಳ್ಳು ಹೇಳ್ತಾನೆ ಇದೆಯಾ ವಿಕಾಸ್? ಆರ್ಯನ್ನ ಬಳಿ ಉತ್ತರವಿರಲಿಲ್ಲ. ವಿಕಾಸ್ ತನ್ನ ಅಂತಿಮ ಬಾಣವನ್ನು ಬಿಟ್ಟ. ನನಗೆ ಪ್ರಾಮಾಣಿಕವಾಗಿ ಉತ್ತರಿಸು, ಈ ಮದುವೆ ಒಪ್ಪಂದಕ್ಕೆ ಸಹಿ ಹಾಕುವುದು ನಿಖಿಲ್ನ ಐಡಿಯಾ ಆಗಿತ್ತಾ? ಒಂದು ಕ್ಷಣದ ಭೀಕರ ಮೌನದ ನಂತರ ಆರ್ಯನ್ನ ಅನಿವಾರ್ಯವಾಗಿ ಸಕಾರಾತ್ಮಕವಾಗಿ ತಲೆಯಾಡಿಸ್ತಾನೆ. ಅಷ್ಟೇ. ವಿಕಾಸ್ನ ಮನಸ್ಸಿನಲ್ಲಿ ರಮ್ಯಾ ತುಂಬಿದ್ದ ವಿಷ ಇನ್ನೂ ಗಟ್ಟಿಯಾಯಿತು, ಸ್ಟ್ರಾಂಗ್ ಆಯಿತು. ಆದರೆ ರಮ್ಯಾ ಹೇಳಿದ್ದೆಲ್ಲ ಸತ್ಯ. ಆ ಮದುವೆ ಒಂದು ವ್ಯವಹಾರ. ಭೂಮಿಕಾ ಪ್ರೀತಿಯಿಂದ ಮದುವೆ ಆಗಲಿಲ್ಲ. ಆಕೆ ಗರ್ಭಿಣಿಯಾದಾಗ ಆ ಮಗುವನ್ನು ತಾನೇ ಬೇಡವೆಂದು ರಮ್ಯಾ ಬಳಿ ಗರ್ಭಪಾತದ ಮಾತ್ರೆಯನ್ನು ಕೂಡ ಕೇಳ್ತಾಳೆ. ಮಗುವಿನ ಸಾವಿಗೆ ಇವಳೇ ಸಂಪೂರ್ಣವಾದ ಕಾರಣ ಎಂದು ವಿಕಾಸ್ ಅಂದುಕೊಂಡ್ಬಿಡ್ತಾನೆ ಒಳಗಡೆ. ಆಯಿತು ಆರ್ಯನ್, ಈಗ ನಿಖಿಲ್ ಎಲ್ಲಿದ್ದಾನೆ? ನಾನು ಅವನ ಜೊತೆ ಮಾತಾಡಲೇಬೇಕು. ನನ್ನನ್ನು ಅಂಕಲ್ ಅಂತ ಕರೆಯುವವನಿಗೆ ನನ್ನನ್ನೇ ಮೋಸ ಮಾಡಲು ಎಷ್ಟು ಧೈರ್ಯ? ವಿಕಾಸ್ ಕೋಪದಿಂದ ಅಬ್ಬರಿಸ್ತಾನೆ. ಅಂಕಲ್, ಅವನು ಮನೆಯಲ್ಲಿ ಇರಬಹುದು, ಆದರೆ ಅಂಕಲ್ ದಯವಿಟ್ಟು ಈಗ ಅವನ ಜೊತೆ ದಯವಿಟ್ಟು ಮಾತಾಡಬೇಡಿ. ಪರಿಸ್ಥಿತಿ ತುಂಬ ಅಂದರೆ ತುಂಬ ಕಠಿಣವಾಗಿದೆ, ಸೂಕ್ಷ್ಮವಾಗಿದೆ. ಆರ್ಯನ್ ಬಾಗಿಲಿಗೆ ಅಡ್ಡಲಾಗಿ ನಿಂತು ತಡೆಯಲು ಬಹಳ ಪ್ರಯತ್ನ ಪಡ್ತಾನೆ. ಆರ್ಯನ್, ಭೂಮಿಕಾ ಸ್ವತಃ ರಮ್ಯಾಗೆ ಹೇಳಿದ್ದಾಳೆ, ಅವಳು ನಿಖಿಲ್ ಜೊತೆ ಸಂತೋಷವಾಗಿಲ್ಲ, ಅವನು ತುಂಬ ಕಠೋರ, ಅವನ ಮಗುವನ್ನು ಪಡೆಯಲು ಅವಳಿಗೆ ಇಷ್ಟ ಇರಲಿಲ್ಲ ಅಂತ.
ರಮ್ಯಾ ಆಕೆಗೆ ಮಾತ್ರೆಗಳನ್ನು ಕೊಡಲಿಲ್ಲ. ಅವಳೇ ಒತ್ತಾಯಿಸಿ ನನಗೆ ಬೇಕು ಅಂತ ಹೇಳಿ ತರಿಸ್ಕೊಂಡಿದ್ದಾಳೆ. ನಿಖಿಲ್ ತನ್ನ ಎಲ್ಲ ಮಿತಿಗಳನ್ನು ಮೀರಿದ್ದಾನೆ. ನಾನು ಅವನನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ವಿಕಾಸ್ ವೇಗವಾಗಿ ಅಲ್ಲಿಂದ ಹೊರ ನಡೀತಾ ಇದ್ದಾನೆ. ಆರ್ಯನ್ ಅವನನ್ನು ಕೈ ಹಿಡಿದು ತಡೆದು, ಅಂಕಲ್ ಪ್ಲೀಸ್ ಅಂಕಲ್, ನೀವು ಅವನ ಮೇಲೆ ಕೋಪಗೊಂಡಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ಈಗಲೇ ನೀವು ಅಲ್ಲಿಗೆ ಹೋಗ್ಬಿಟ್ರೆ ಇನ್ನಷ್ಟು ದೊಡ್ಡದಾದಂತಹ ಅನಾಹುತ ಆಗಿಬಿಡುತ್ತೆ. ದಯವಿಟ್ಟು ನಿಖಿಲ್ನನ್ನು ಈಗ ಭೇಟಿ ಆಗಬೇಡಿ ಅಂತ ಗೋಗರಿತಾನೆ. ಆರ್ಯನ್, ಈ ಒಂದು ಇಡೀ ನಾಟಕವನ್ನು ನಿಖಿಲ್ ಮಾತ್ರವಲ್ಲ, ನೀನು ಒಬ್ಬ ಸಮಾನ ಅಪರಾಧಿ ಆಗ್ತೀಯ. ಈ ಒಂದು ಕೊಲೆಯಲ್ಲಿ ನಿನ್ನದು ಪಾಲಿದೆ ಎಂದು ವಿಕಾಸ್ ಆರ್ಯನ್ನ ಕೈಯಿನ ರಭಸದಿಂದ ಬಿಡಿಸ್ಕೊಳ್ತಾನೆ. ನೀನು ಕಣ್ಣು ಮುಚ್ಕೊಂಡು ನಿನ್ನ ಸ್ನೇಹಿತನ ತಪ್ಪುಗಳನ್ನು ಬೆಂಬಲ ನೀಡ್ತಿದ್ಯಾ. ಇಷ್ಟೆಲ್ಲ ದೊಡ್ಡ ಮದುವೆ ಒಪ್ಪಂದದ ಮೋಸ ನಡೀತಿದ್ರು ಕೂಡ ನಿನಗೆ ಮೊದಲೇ ಎಲ್ಲವೂ ತಿಳಿದಿದ್ರು ಕೂಡ ಮೌನವಾಗಿದ್ದೆ ಅಲ್ವಾ? ನಿನಗೆ ಮೊದಲೇ ತಿಳಿದಿದೆ, ನೀನು ಅವನನ್ನು ಒಮ್ಮೆಯೂ ತಡೆಯೋಕ್ಕೆ ಪ್ರಯತ್ನಿಸ್ತಿಲ್ಲ ಅಂತ ವಿಕಾಸ್ ಆಕ್ರೋಶ ಹೊರಹಾಕ್ತಾನೆ. ಆರ್ಯನ್ ಅಸಹಾಯಕತೆಯಿಂದ, ಅಂಕಲ್ ಅದು ಆ ಒಪ್ಪಂದದ ವಿಷಯ ತಪ್ಪು ಅಂತ ನನಗೆ ಗೊತ್ತು, ಅದನ್ನು ನಾನು ಸಮರ್ಥಿಸ್ತಿಲ್ಲ. ಆದರೆ ಅಂಕಲ್ ದಯವಿಟ್ಟು ನನ್ನ ನಂಬಿ, ಅವರಿಬ್ಬರು ಒಬ್ಬರನ್ನೊಬ್ಬರು ಬಹಳವಾಗಿ, ಪ್ರಾಣಕ್ಕಿಂತ ನಿಜವಾಗಿಯೂ ಹೆಚ್ಚಾಗಿ ಪ್ರೀತಿಸ್ತಾರೆ. ಅವರ ನಡುವೆ ಈಗಲ ಪರಿಸ್ಥಿತಿಯಿಂದಾಗಿ ಕೆಲವು ದೊಡ್ಡ ದೊಡ್ಡ ತಪ್ಪು ಗ್ರಹಿಕೆಗಳಾಗಿರ್ಬೋದು ಅಷ್ಟೇ ಎಂದು ನಾನು ಒಪ್ಕೊಳ್ತೇನೆ ಅಷ್ಟೇ ಅಂತ ಹೇಳ್ತಾನೆ. ರಮ್ಯಾ ಹೇಳುತ್ತಿರುವುದೆಲ್ಲ 100ಕ್ಕೆ 100 ಕಪಟ ಸುಳ್ಳು ಅಂತ ಹೇಳಿ ಆರ್ಯನ್ಗೆ ಚೆನ್ನಾಗಿ ತಿಳಿದಿತ್ತು. ಆದರೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಯಾವುದೇ ಸಾಕ್ಷಿ ಇಲ್ಲದೆ ವಿಕಾಸ್ ಅಂಕಲ್ ಮುಂದೆ ಅದನ್ನು ಸಾಬೀತುಪಡಿಸೋಕೆ ಆತನಿಗೆ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅವನು ಏನು ಮಾಡುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ವಿಕಾಸ್ ತನ್ನ ನಿರ್ಧಾರಕ್ಕೆ ಬದ್ಧನಾಗಿ, ಇಲ್ಲಿ ಯಾವುದೇ ತಪ್ಪು ಗ್ರಹಿಕೆಯಾಗಿಲ್ಲ ಆರ್ಯನ್. ನಿಖಿಲ್ ಆಕೆಯನ್ನು ಸರಿಯಾಗಿ ನಡೆಸ್ಕೊಂಡಿಲ್ಲ, ಅದೇ ಸತ್ಯ. ಅದಕ್ಕೆ ಆಕೆ ತನ್ನ ಗರ್ಭದಲ್ಲಿದ್ದ ಮಗುವನ್ನು ತಾನೇ ಕೊಲ್ಲುವಂತಹ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದ್ದಾಳೆ ಎಂದು ಹಲ್ಲುವನ್ನು ಕಚ್ಚುತ್ತಾ ಹೇಳ್ತಾನೆ. ಸರಿ ಅಂಕಲ್, ನಿಖಿಲ್ ಮತ್ತು ಭೂಮಿಕಾ ವಿಷಯದಲ್ಲಿ ನೀವು ಏನು ಬೇಕಾದರೂ ಮಾಡಿ. ಅವರ ಸತ್ಯ ತಿಳಿದ ಮೇಲೆ ಅವರನ್ನು ಕರೆದು ಮಾತನಾಡುವುದೋ, ಬೈಯುವುದೋ ಅಥವಾ ಅವರನ್ನು ಶಿಕ್ಷಿಸುವುದೋ ಎಲ್ಲವನ್ನ ಮಾಡಿ. ಆದರೆ ದಯವಿಟ್ಟು ನನ್ನದೊಂದು ಸಣ್ಣ ವಿನಂತಿ, ಈಗ ಮಾತ್ರ ಬೇಡ. ಯಾಕಂದರೆ ನಿಖಿಲ್ ಈಗ ತನ್ನ ಮಗುವನ್ನು ಕಳೆದುಕೊಂಡಂತಹ ಮಾನಸಿಕವಾಗಿ ಸಂಪೂರ್ಣವಾಗಿ ಅಸಮಾಧಾನಗೊಂಡಿದ್ದಾನೆ. ಹಾಗೆ ಈ ವಿಚಾರವೆಲ್ಲ ತಿಳಿದರೆ ಖಂಡಿತ ನಿಮ್ಮ ಮನೆ ಉಳಿಯೋದಿಲ್ಲ. ಒಳಗೊಳಗೆ ನುಚ್ಚುನೂರಾಗಿದ್ದಾನೆ ಎಂದು ಆರ್ಯನ್ ಗೋಗರಿತಾನೆ. ಇದೆಲ್ಲವೂ ಅವನ ಸ್ವಯಂಕೃತ ಅಪರಾಧ ಮತ್ತು ಅವನು ತನ್ನ ತಪ್ಪನ್ನು ಅರ್ಥ ಮಾಡ್ಕೊಳ್ಳೇಬೇಕು ಅಂತ ವಿಕಾಸ್ ಕಠಿಣವಾಗಿ ಹೇಳ್ತಾನೆ. ಅಂಕಲ್, ನಾವು ಒಂದು ಕೆಲಸ ಮಾಡೋಣವಾ? ಭೂಮಿಕಾಗೆ ಈಗಷ್ಟೇ ಪ್ರಜ್ಞೆ ಬರ್ತಾ ಇದೆ ಅಲ್ವಾ? ಆಕೆ ಸಂಪೂರ್ಣವಾಗಿ ಗುಣಮುಖಳಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ತಕ್ಷಣ ನೀವು ಭೂಮಿಕಾ ಮತ್ತು ನಿಖಿಲ್ ಇಬ್ಬರೂ ಕೂಡ ನೇರವಾಗಿ ಮನೆಗೆ ಕರೆದುಕೊಂಡು ಹೋಗಿ, ಅದಾದಮೇಲೆ ನೀವು ಮುಖಾಮುಖಿಯಾಗಿ ಅವರಿಬ್ಬರೊಂದಿಗೆ ಕುಳಿತು ಮಾತಾಡಬಹುದು. ಈಗ ಇದು ತಪ್ಪು ಅಂಕಲ್. ಆದರೆ ಅಂಕಲ್ ದಯವಿಟ್ಟು ಈಗ ಈ ಆಸ್ಪತ್ರೆಯಲ್ಲಾಗಲಿ ಅವ್ರ ಮನೆಗಾಗಲಿ ಹೋಗಿ ಏನೂ ಮಾಡಬೇಡಿ. ಈಗ ನೀವು ನಿಖಿಲ್ನನ್ನು ಭೇಟಿಯಾದರೆ ಪರಿಸ್ಥಿತಿ ಕೈಮೀರಿ ಹೋಗ್ತದೆ. ನೀವು ನಿಮ್ಮ ಮಗನನ್ನು ಕಳೆದುಕೊಂಡ್ಬಿಡ್ತೀರಾ. ಅವನು ಆಲ್ರೆಡಿ ತುಂಬ ಅಪಘಾತದಲ್ಲಿದ್ದಾನೆ, ನೋವಲ್ಲಿದ್ದಾನೆ. ರಾತ್ರಿ ಇಡೀ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ದೆ ಮಾಡದೆ ನರಳುತ್ತಾ ಇದ್ದಾನೆ. ದಯವಿಟ್ಟು ಅವರಿಗೆ ಸ್ವಲ್ಪ ಸಮಯ ಕೊಡಿ. ಭೂಮಿಕಾ ಸಂಪೂರ್ಣ ಗುಣಮುಖರಾಗುವಂತಹ ಕ್ಷಣದವರೆಗೆ ಅವಳ ಜವಾಬ್ದಾರಿಯನ್ನು ನಾನೇ ತಗೊಳ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತೀನಿ. ಆಮೇಲೆ ಅವರಿಬ್ಬರು ನಿಮ್ಮನ್ನು ಭೇಟಿ ಆಗ್ತಾರೆ ಅಂತ ಆರ್ಯನ್ ಆತುರದಿಂದ ವಿಕಾಸ್ ಅಂಕಲ್ಗೆ ಪರಿಸ್ಥಿತಿಯ ಗಂಭೀರತೆಯನ್ನು ವಿವರಿಸೋಕೆ ಶುರು ಮಾಡ್ತಾನೆ. ವಿಕಾಸ್ ಆರ್ಯನ ಮಾತಿಗೆ ಕೊನೆಗೂ ಕೂಡ ಕೊಂಚ ತಣ್ಣಗಾಗಿ, ಸರಿ, ನೀನು ಇಷ್ಟೊಂದು ಒತ್ತಾಯಿಸಿ ಹೇಳ್ತಿರೋದ್ರಿಂದ ನಾನು ಈ ನಿಖಿಲ್ನನ್ನು ಭೇಟಿಯಾಗಲು ಹೋಗಲ್ಲ. ಆದರೆ ಭೂಮಿಕಾ ಸುಧಾರಿಸ್ಕೊಂಡ ತಕ್ಷಣ ಮೊದಲು ಅವನನ್ನು ನನ್ನ ಕ್ಯಾಬಿನ್ಗೆ ಕಳಿಸ್ಕೊಡು. ನಾನು ಅವನ ಹತ್ರ ಹೋಗಿ ಈ ಎಲ್ಲ ವಿಚಾರನೂ ಚುಕ್ತಾ ಮಾಡಬೇಕು ಅಂತ ಹೇಳುತ್ತಾ ಅಲ್ಲಿಂದ ಹೋಗ್ತಾನೆ. ಆರ್ಯನ್ ನಿಟ್ಟುಸಿರು ಬಿಡುತ್ತಾ ಥ್ಯಾಂಕ್ ಯು ಅಂಕಲ್ ಅಂತ ಹೇಳ್ತಾನೆ. ವಿಕಾಸ್ ಹೋದ ಸ್ವಲ್ಪ ಸಮಯದ ನಂತರ ವಿದೇಶದಿಂದ ವಾಪಸ್ ಬಂದ ಭೂಮಿಕಾಳ ಪೋಷಕರು ಗಾಬರಿಯಿಂದ ಆಸ್ಪತ್ರೆಗೆ ಓಡಿ ಬರ್ತಾರೆ. ಆರ್ಯನ್ ಅವರನ್ನು ಸಮಾಧಾನಪಡಿಸಿ ವಾರ್ಡ್ ಒಳಗೆ ಕರೆದುಕೊಂಡು ಹೋಗ್ತಾನೆ. ಸಂಜೆಯಾಗುತ್ತಿದ್ದಂತೆ ಭೂಮಿಕಾಗೆ ಮೆಲ್ಲನೆ ಸ್ವಲ್ಪನೇ ಪ್ರಜ್ಞೆ ಮರಳಿ ಕಣ್ಣುಗಳನ್ನು ತೆರೆದ್ಲು. ಅವಳು ಎಚ್ಚರವಾದಾಗ ಇಡೀ ಜಗತ್ತನ್ನೇ ಕಳೆದುಕೊಂಡಂತಹ ಶೂನ್ಯ ಭಾವನೆ ಅವಳನ್ನು ಆವರಿಸಿತ್ತು. ಆದರೆ ಕಣ್ಣು ತಿರುಗಿಸಿ ನೋಡಿದಾಗ ತನ್ನ ಹೆತ್ತ ತಂದೆ ತಾಯಿ ಕಣ್ಣೀರನ್ನು ಹಾಕುತ್ತಾ ತನ್ನ ಹಾಸಿಗೆಯ ಒಂದು ಬದಿಯಲ್ಲಿ ಕುಳಿತಿರುವುದನ್ನು ಮತ್ತು ತನ್ನ ತಂದೆ ಅತ್ಯಂತ ಆತಂಕದಿಂದ ಆರ್ಯನ್ ಜೊತೆ ಮಾತನಾಡುತ್ತಿರುವುದನ್ನು ನೋಡ್ತಾ ಇದ್ದಾಳೆ. ತನ್ನವರನ್ನ ಕಂಡ ತಕ್ಷಣ ಭೂಮಿಕಾಳ ಗಂಟಲು ಒಣಗೇ ಹೋಯಿತು. ಅವಳು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ, ಅಮ್ಮ, ನೀವು ಯಾವಾಗ ಬಂದ್ರಿ
ಅಂತ ಕೇಳಿದ್ಲು. ಮಗಳ ಆ ಸ್ಥಿತಿಯನ್ನು ನೋಡಿ ಆ ತಾಯಿಯ ಕರುಳು ಚುರ್ರೆಂದಿತ್ತು. ನಾವು ಬಂದು 2 ಗಂಟೆ ಆಯಿತು ಮಗು, ನೀನು ಚೆನ್ನಾಗಿದ್ದೀಯಾ ಅಲ್ವಾ ನನ್ನ ಬಂಗಾರ, ನನ್ನ ಮುದ್ದು ಅಂತ ಹೇಳಿ ತಾಯಿ ಸವರಿ ಕೇಳಿದರು. ತಾಯಿಯ ಆ ಪ್ರೀತಿಯ ಧ್ವನಿಯನ್ನು ಕೇಳಿದ್ದೇ ತಡ ಭೂಮಿಕಾಗೆ ತನ್ನ ಮನಸ್ಸಿನಲ್ಲಿದ್ದ ಆ ಮಗುವಿನ ಅಗಲಿಕೆ ಮಹಾನೋವಿನ ಕಣ್ಣೀರನ್ನು ತಡೆದುಕೊಳ್ಳಲು ಸಾಧ್ಯವೇ ಆಗಲಿಲ್ಲ. ಆಕೆ ತಕ್ಷಣವೇ ಬೆಡ್ನಿಂದ ಎದ್ದು ಮಗುವಿನಂತೆ ತನ್ನ ತಾಯಿಯನ್ನು ಗಟ್ಟಿಯಾಗಿ ಅಪ್ಕೊಂಡು ಜೋರಾಗಿ ಗೋಳುಡುತ್ತಾ ಅಳಲು ಪ್ರಾರಂಭಿಸಿದ್ಲು. ಇಡೀ ವಾರ್ಡ್ ಆಕೆಯ ಆಕ್ರಂದನದಿಂದ ಕರಗಿ ಹೋಗುವಂತಿತ್ತು. ಅಮ್ಮ, ನನ್ನ ಹೊಟ್ಟೆಯಲ್ಲಿದ್ದ ನನ್ನ ಮುದ್ದಾದ ಕಂದ, ನನ್ನ ಮಗು, ಅವನು ನನ್ನನ್ನು ಬಿಟ್ಟು ಶಾಶ್ವತವಾಗಿಯೂ ಹೊರಟು ಹೋಗಿದ್ದಾನೆ ಅಮ್ಮ. ನಾನೀಗ ಏನು ಮಾಡಲಿ? ಈ ಪಾಪಿ ಹೊಡಲನ್ನು ಇಟ್ಕೊಂಡು ಹೇಗೆ ಬದುಕಲಿ ಅಮ್ಮ ಎಂದು ಭೂಮಿಕಾ ತಾಯಿಯ ಎದೆಗೆ ಮುಖ ಹುತ್ತಿಟ್ಟು ಬಿಕ್ಕಿ ಬಿಕ್ಕಿ ಅಳುತ್ತಾ ತನ್ನ ಹೊಡಲಿನ ನೋವನ್ನು ಹೊರಹಾಕಿದ್ಲು. ಆರ್ಯನ್ ಅವಳ ಕಣ್ಣೀರನ್ನು ನೋಡಿ ಕರಗಿ ಹೋಗಿ, ಭೂಮಿಕಾ ಪ್ಲೀಸ್ ಅಳಬೇಡಿ, ಪರಿಸ್ಥಿತಿಯನ್ನು ಅರಗಿಸ್ಕೊಳ್ಳೋಕೆ ಕಷ್ಟವಾದರೂ ಕೂಡ ಎಲ್ಲವೂ ಕಾಲಕ್ರಮೇಣ ಸರಿ ಹೋಗ್ತದೆ. ಎಂಥ ನೋವಾದರೂ ಕೂಡ ಮರೆಸೋಕೆ ಕಾಲದಿಂದ ಮಾತ್ರ ಸಾಧ್ಯ. ಕೆಲವೊಮ್ಮೆ ಜೀವನವನ್ನು ಅನಿರೀಕ್ಷಿತವಾಗಿ ಇಂತಹ ಘೋರ ಅಪಘಾತಗಳು ಸಂಭವಿಸಿಬಿಡುತ್ತವೆ. ಧೈರ್ಯ ತಂದುಕೊಳ್ಳಿ ಅಂತ ಹೇಳ್ತಾನೆ. ಆರ್ಯನ್ ಭೂಮಿಕಾಳ ಹೆತ್ತವರಿಗೆ ಆ ಭೀಕರ ಗರ್ಭಪಾತದ ಮಾತ್ರೆಗಳ ವಿಷಯವನ್ನು ಹೇಳಿ ಮತ್ತಷ್ಟು ಆಘಾತ ನೀಡೋಕೆ ಬಯಸಲೇ ಇಲ್ಲ. ಹಾಗಾಗಿ ಸದ್ಯಕ್ಕೆ ಅವರು ಇದನ್ನು ಕೇವಲ ಒಂದು ದುರಂತ ಅಪಘಾತ, ಇನ್ಸಿಡೆಂಟ್ ಅಂತ ಬಲವಾಗಿ ನಂಬಿದ್ರು. ಆದರೂ ಭೂಮಿಕಾ, ನೀನು ಗರ್ಭಿಣಿಯಾದಾಗ ಇನ್ನೂ ಸ್ವಲ್ಪ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗಿತ್ತು ಮಗಳೇ ಎಂದು ಭೂಮಿಕಾಳ ತಂದೆ ಅತಿಯಾದ ಬೇಸರ ಮತ್ತು ಹತಾಶೆಯಿಂದ ಇದ್ದಕ್ಕಿದ್ದಂತೆ ಮಾತನಾಡಿದರು. 1 ನಿಮಿಷ ಸುಮ್ಮನಿರಿ, ಅವಳೇ ಈಗ ತನ್ನ ಮಗುವನ್ನು ಕಳೆದುಕೊಂಡು ಜೀವವನ್ನು ಹಿಡಿದು ಮಲಗಿದ್ದಾಳೆ. ಇಂತಹ ಸಮಯದಲ್ಲಿ ಅವಳನ್ನೇ ದೂಷಿಸಬೇಡಿ ದಯವಿಟ್ಟು ಎಂದು ಭೂಮಿಕಾಳ ತಾಯಿ ಗಂಡನನ್ನು ತಡೆದಿದ್ರು. ಸರಿ, ನಾವಿಬ್ಬರು ಇಲ್ಲೇ ನಿನ್ನ ಪಕ್ಕದಲ್ಲೇ ಇರ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಬೇಸರ ಮಾಡ್ಕೊಳ್ಬೇಡಿ. ನಿನ್ನ ಪ್ರೀತಿಯ ಅಣ್ಣ ಕೂಡ ನಿನಗಾಗಿ ವಿದೇಶದಿಂದ ಬರ್ತಾ ಇದ್ದಾನಮ್ಮ. ಅವನು ನಾಳೆ ಬೆಳಗ್ಗೆ ಇಲ್ಲಿಗೆ ತಲುಪ್ತಾನೆ. ಹಾಗಾಗಿ ಈಗ ನೆಗೆಟಿವ್ ಆಗಿ ಏನು ಯೋಚಿಸುವುದನ್ನು ಬಿಟ್ಟು ಬಿಡು ಕಂದ. ನಮ್ಮ ಜೊತೆ ಸ್ವಲ್ಪ ಹೊತ್ತು ಪ್ರೀತಿಯಿಂದ ಇರು, ನೆಮ್ಮದಿಯಾಗಿರು ಎಂದು ಭೂಮಿಕಾಳ ತಂದೆ ಮಗಳ ತಲೆಯನ್ನು ಸವರುತ್ತಾ ಹೇಳಿದರು. ನಂತರ ಅವರು ಇದ್ದಕ್ಕಿದ್ದಂತೆ ಆರ್ಯನ್ ಕಡೆ ತಿರುಗಿ, ಅಂದ ಹಾಗೆ ಆರ್ಯನ್, ಈ ಕಷ್ಟದ ಸಮಯದಲ್ಲಿ ನಾವಿಬ್ಬರು ಬಂದಾಗಿನಿಂದಲೂ ಕೂಡ ನೋಡ್ತಾನೇ ಇದ್ದೇನೆ. ಆದರೆ ನಿಖಿಲ್ ಎಲ್ಲಿದ್ದಾನೆ? ತನ್ನ ಹೆಂಡತಿಯ ಪಕ್ಕದಲ್ಲಿ ಅವನು ಯಾಕಿಲ್ಲ ಅಂತ ಪ್ರಶ್ನೆ ಮಾಡಿದರು. ಆರ್ಯನ್ ಪರಿಸ್ಥಿತಿಯನ್ನು ನಿಭಾಯಿಸಲು ತಕ್ಷಣವೇ ಸುಳ್ಳೊಂದನ್ನು ಹೇಳಿದ. ಅದು ಅಂಕಲ್, ನೀವು ಆಸ್ಪತ್ರೆಗೆ ಬಂದ ತಕ್ಷಣವೇ ಅವನಿಗೆ ಆಫೀಸ್ನಿಂದ ಒಂದು ಅರ್ಜೆಂಟಾದ ಕಾಲ್ ಬಂತು. ಅತ್ಯಂತ ಮುಖ್ಯವಾದ ಬಿಸ್ನೆಸ್ ಕೆಲಸವಿದ್ದರಿಂದ ಆತ ತಕ್ಷಣ ಹೊರಡಬೇಕಾಯಿತು. ಅವನು ಕೂಡ ಬಹಳ ಸುಸ್ತಾಗಿದ್ದ. ಕೆಲಸ ಮುಗಿಸಿ ಆತ ಇವತ್ತು ಇಡೀ ರಾತ್ರಿ ಭೂಮಿಕಾ ಜೊತೆಯೇ ಆಸ್ಪತ್ರೆ ಇರಲು ಖಂಡಿತ ಹಿಂತಿರುಗಿ ಬರ್ತಾನೆ ಎಂದು ಏನೋ ಒಂದು ಕಾರಣ ಹೇಳಿ ಎತ್ತವರನ್ನು ಸಮಾಧಾನ ಪಡಿಸ್ತಾನೆ. ಸರಿ ಹೌದಾ, ಕೆಲಸ ಇದ್ರೆ ಹೋಗಲಿ ಬಿಡು ಎಂದ ಭೂಮಿಕಾಳ ತಂದೆ ತಲೆಯಾಡಿಸಿದ್ರು. ಆರ್ಯನ್ ಮೆಲ್ಲನೆ ಭೂಮಿಕಾಳ ಬೆಡ್ ಹತ್ರ ಬಂದು, ಭೂಮಿಕಾ, ಆಫೀಸ್ನಲ್ಲಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಮುಗಿಸ್ಬೇಕಾಗಿದೆ. ಹಾಗಾಗಿ ನಾನೀಗ ಇಲ್ಲಿಂದ ಹೊರಡ್ತಾ ಇದ್ದೇನೆ. ನಿನ್ನ ಅಪ್ಪ ಅಮ್ಮ ಇಬ್ಬರು ಇಲ್ಲೇ ನಿನ್ನ ಜೊತೆ ಇರುವುದರಿಂದ ನಿನಗೆ ಯಾವುದೇ ತೊಂದರೆ ಆಗೋದಿಲ್ಲಮ್ಮ, ಆಯಿತಾ? ಧೈರ್ಯವಾಗಿರು ಅಂತ ಹೇಳ್ತಾನೆ. ಭೂಮಿಕಾ ಶೂನ್ಯ ದೃಷ್ಟಿಯಿಂದ ಕೇವಲ ತಲೆ ಆಡಿಸ್ತಾಳೆ. ಸರಿ ಆರ್ಯನ್, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳಿ ಹೆತ್ತವರು ಕೂಡ ಹೇಳ್ತಾರೆ. ಆರ್ಯನ್ ಅಲ್ಲಿಂದ ವೇಗವಾಗಿ ಹೊರಡ್ತಾನೆ. ಅವನಿಗೆ ಎಂತಹ ಸಂಕಷ್ಟ ಪರಿಸ್ಥಿತಿಗೆ ತಲುಪಿದ್ದಾನೆ ಅಂದರೆ, ಆರ್ಯನ್ ಹೋದ ಮೇಲೆಯೂ ಕೂಡ ಭೂಮಿಕಾ ಬೇರೇನೂ ಮಾತಾಡಲಿಲ್ಲ. ಅವಳು ಮೌನವಾಗಿ ಬೆಡ್ನ ಪಕ್ಕದಲ್ಲಿದ್ದ ಕಿಟಕಿಯ ಗಾಜಿನ ಮೂಲಕ ಹೊರಗಿನ ಶೂನ್ಯ ಆಕಾಶವನ್ನು ನೋಡುತ್ತಾ ಕುಳಿತಿದ್ಲು. ಆ ಕ್ಷಣದಲ್ಲಿ ಅವಳಿಗೆ ಅಂದು ರಾತ್ರಿ ಮಾನ್ಷನ್ನಲ್ಲಿ ತನಗೆ ತಲೆ ತಿರುಗಿದಾಗ ನಡೆದಂತಹ ಒಂದು ಭೀಕರ ಘಟನೆಗಳು, ತಾನು ನರಳಾದ ಪ್ರತಿಯೊಂದು ದೃಶ್ಯವೂ ಕಣ್ಮುಂದೆ ಬಂದು ನೆನಪಾಯಿತು. ಅವಳ ಕಣ್ಣುಗಳಿಂದ ಕಣ್ಣೀರು ಕೋಡಿ ಕೋಡಿಯಾಗಿ ಹರಿತಿತ್ತು. ಆತ ಆಸ್ಪತ್ರೆಯಿಂದ ಹೊರಬಂದ ಆರ್ಯನ್ ತಕ್ಷಣವೇ ತನ್ನ ಕಾರನ್ನು ಸ್ಟಾರ್ಟ್ ಮಾಡ್ತಾನೆ. ಆತನ ಮುಖದಲ್ಲಿ ತೀವ್ರ ಕೋಪ, ಆಕ್ರೋಶ, ನೋವು. ಆತ ಕಾರನ್ನು ತೀವ್ರ ವೇಗದಲ್ಲಿ ಚಲಾಯಿಸ್ತಾ ನೇರವಾಗಿ ಒಮಹಾ ಗಾರ್ಡನ್ ಕಡೆಗೆ ಹೊರಟು ಹೋಗ್ತಾನೆ. ಏಕೆಂದರೆ ಆ ಇಡೀ ರಹಸ್ಯದ ಅಸಲಿ ಸತ್ಯ ಮತ್ತು ನಿಖಿಲ್ನ ಮನಸ್ಥಿತಿಯನ್ನು ಸರಿಪಡಿಸಲೇಬೇಕಾಗಿತ್ತು. ಆತನಿಗೆ ಅಲ್ಲಿ ಒಂದು ಮುಖ್ಯವಾದ ಕೊಂಡಿ ಸಿಗಬೇಕಾಗಿತ್ತು. ನಿಮ್ಮ ಪ್ರೀತಿಯ ಕಾಮೆಂಟ್ಗಳು ಮತ್ತು ಮುದ್ದಾದ ಒಂದು
ಬರಹಗಳಿಗಾಗಿ ಕಾಯ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಏನೇ ಅಭಿಪ್ರಾಯ ಇದ್ದರೂ ದಯವಿಟ್ಟು ತಿಳಿಸಿ. ಕತೆ ಮುಗಿತಾ ಬರ್ತಾ ಇದೆ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹೊಸ ಕತೆ ಶುರುವಾಗಿದೆ, ಪಶುಪತ್ನಿ ಸುತಾಲಯ.